ಮೊನ್ನೆ ಸ್ಟಾರ್ಲಿಂಕ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ನಮ್ಮ ಇಂಡಿಯನ್ ಪ್ರೈಸ್ ಲೀಕ್ ಆಗಿಬಿಟ್ಟಿದೆ. ನೀವು ನಂಬಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋದಕ್ಕೆ ಆ ಒಂದು ಸ್ಯಾಟಲೈಟ್ ಇಂಟರ್ನೆಟ್ ರಿಸೀವರ್ನ ತಗೊಳ್ಳೋದಕ್ಕೇ 34,000 ರೂಪಾಯಿ ಅಂತೆ. 34,000 ರೂಪಾಯಿ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದನ್ನು ಅಫೋರ್ಡ್ ಮಾಡೋದಕ್ಕಾಗುತ್ತೆ ಅಂತ. ಇದರ ಜೊತೆಗೆ ತಿಂಗಳ ಪ್ಲ್ಯಾನ್ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ. 8,600 ರೂಪಾಯಿ ಪ್ರತಿ ತಿಂಗಳಿಗೆ ನೀವು ಕಟ್ಟಬೇಕಾಗತ್ತೆ ಇಂಟರ್ನೆಟ್ಟಿಗೆ. ಆಮೇಲೆ ಲೀಕ್ ಆದಮೇಲೆ ಸ್ಟಾರ್ಲಿಂಕ್ ಅವರು ಅಫಿಷಿಯಲಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನೋ ಅವ್ರ ವೆಬ್ಸೈಟಲ್ಲಿ ಪ್ರೈಸ್ ಲೀಕ್ ಆಗಿತ್ತು, ಅದು ಗ್ಲಿಚ್, ಆ್ಯಕ್ಚುಯಲ್ ಪ್ರೈಸ್ ಅಲ್ಲ ಅಂತ ಅವ್ರು ಅಫಿಷಿಯಲ್ಲಾಗಿ ರೆಸ್ಪಾಂಡ್ ಮಾಡ್ತಾರೆ. ಐ ಹೋಪ್ ಅದು ನಿಜ ಆಗಿರಲಿ. ಈ ಪ್ರೈಸಿಗೆ ಲಾಂಚ್ ಆದರೆ ನಮ್ಮ ದೇಶದಲ್ಲಿ ಸಕ್ಸೀಡ್ ಆಗೋದು ತುಂಬ ಕಷ್ಟ. ಯಾರಿಗೂ 34,000 ರೂಪಾಯಿ ಸ್ಟಾರ್ಟಿಂಗ್ ಕೊಟ್ಟು ಇನ್ಸ್ಟಾಲ್ ಮಾಡಿಸ್ಕೋತಾರೆ. ಅದಾದಮೇಲೆ ಪ್ರತಿ ತಿಂಗಳಿಗೆ 8,600 ರೂಪಾಯಿ ಯಾರಪ್ಪ ಕೊಡ್ತಾರೆ? ನಂಗೆ ಅನ್ನಿಸ್ತಂಗೆ ಇಂಡಿಯನ್ ಮೆಂಟಾಲಿಟಿಗೆ, ಇಂಡಿಯನ್ ಜನರಿಗೆ ಈ ಪ್ರೈಸ್ ತುಂಬ ಜಾಸ್ತಿ ಆಯಿತು. ದುಡ್ಡಿರೋರು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು, ಬಟ್ ನಾರ್ಮಲ್ ಜನಗಳಿಗೆ ಇದು ತುಂಬ ಜಾಸ್ತಿ. ಎಷ್ಟೋ ಜನ ಈ ಮಂತ್ಲಿ ಪ್ಲ್ಯಾನ್ ಏನು ಪ್ರೈಸ್ ಅದನ್ನು ದುಡಿತಾನೆ ಇರೋಲ್ಲ, ಇನ್ನೂ ಅದಕ್ಕಿಂತ ಕಡಿಮೆ ಸಂಬಳವನ್ನು ತೊಗೋತಾ ಇರ್ತಾರೆ. ಅದು ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅವರಿಗೆ? ಸರಿಯಲ್ಲ. ಸದ್ಯಕ್ಕೆ ಅವ್ರ ವೆಬ್ಸೈಟಲ್ಲಿ ನಾನು ಕೂಡ ಚೆಕ್ ಮಾಡಿದೆ, ನಾನು ಕೂಡ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ರೆಸಿಡೆನ್ಷಿಯಲ್ ಪ್ಲ್ಯಾನ್ ಮಾತ್ರ ಅವೈಲಬಲ್ ಇತ್ತು. ಆ ಪ್ಲ್ಯಾನಿಗೆ 8,600 ರೂಪಾಯಿ ಪ್ರತಿ ತಿಂಗಳು. ಇನ್ನೊಂದು ರೋಮಿಂಗ್ ಪ್ಲ್ಯಾನ್ ಅಂತ ಬರುತ್ತೆ, ಆಯಿತಾ? ನಿಮ್ಮ ಕಾರು ಗಾಡಿಗಳಿಗೆಲ್ಲ ಈ ಒಂದು ಇಂಟರ್ನೆಟ್ ರಿಸೀವರ್ನ ಹಾಕೊಬೋದು. ಆ ಪ್ಲ್ಯಾನ್ ಅನೇಬಲ್ ಆಗಿರಲಿಲ್ಲ. ಸದ್ಯಕ್ಕೆ ಒಂದೇ ಪ್ಲ್ಯಾನು. ಸೊ ಅದು ಬಂತು ಅಂದರೆ ಚೆನ್ನಾಗಿರುತ್ತೆ. ನೀವು ಎಲ್ಲೋದ್ರೂ ಆರಾಮಾಗಿ ಆ ಒಂದು ರಿಸೀವರ್ನ ಎತ್ಕೊಂಡು ಹೋಗ್ಬಿಟ್ರೆ ಅಲ್ಲೂ ಕೂಡ ಇಂಟರ್ನೆಟ್ ಸಿಕ್ಬಿಡುತ್ತೆ. ಕಾರ್ಡ್ಗೆ ಹೋದ್ರೂ ಇಂಟರ್ನೆಟ್ ಸಿಕ್ಬಿಡುತ್ತೆ. ಸೊ ಆ ರೀತಿ ಪ್ಲ್ಯಾನು ಅದಿನ್ನೂ ಎನೇಬಲ್ ಆಗಿರಲಿಲ್ಲ. ಸೊ ಐ ಹೋಪ್ ಇನ್ನೂ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಸ್ಟಾರ್ಲಿಂಕ್ ಅವರು. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಕೆಲವು ದಿನಗಳಲ್ಲಿ ನಮ್ಮ ದೇಶಕ್ಕೆ ಈ ಸ್ಟಾರ್ಲಿಂಕ್ ಬರುತ್ತೆ.